ಅವನು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ. ಆಗಾಗ ನಾನು ಅವನ ಮನೆಗೆ ಹೋಗುತ್ತಿದ್ದೆ. ಅವನ ಮನೆಯಲ್ಲೂ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ನಾನು ಕಿಶೋರ್ನ ಮನೆಗೆ ಹೋದೆ. ಕಿಶೋರ್ ಅಂತ ಕರೆದೆ. ಆಗ ಅವರ ಅಮ್ಮ ನಿಶಾ ಹೊರಗಡೆ ಬಂದರು. ಅವನು ಮನೆಯಲ್ಲಿ ಇಲ್ಲ, ಒಳಗಡೆ ಬಾ ಅಂತ ಕರೆದರು. ನಾನು ಸರಿ, ಹಾಗಿದ್ದರೆ ಆಮೇಲೆ ಬರುತ್ತೇನೆ ಅಂತ ಹೇಳಿದೆ. ಆಗ ಅವರು, ಇನ್ನೇನು ಬಂದುಬಿಡುತ್ತಾನೆ, ಬಾ ಒಳಗಡೆ ಕುಳಿತುಕೋ, ಅವನ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಎಂದು ಹೇಳಿದರು. ಹೋ, ಅದಕ್ಕೆ ನಾನು ಫೋನ್ ಮಾಡಿದರೂ ಕೂಡ ಫೋನ್ ತೆಗಿತಾ ಇರಲಿಲ್ಲ ಅಂತ ಹೇಳಿದೆ. ನಾನು ಅವರ ಮನೆ ಒಳಗಡೆ ಹೋಗಿ ಕುಳಿತುಕೊಂಡೆ. ಟಿವಿ ನೋಡುತ್ತಾ ಇದ್ದೆ. ಕಿಶೋರ್ನ ಅಮ್ಮ ನನಗೆ ಕುಡಿಯಲು ಹಾಲನ್ನು ತಂದುಕೊಟ್ಟರು. ಟಿವಿ ನೋಡುತ್ತಿದ್ದ ನನಗೆ ಒಮ್ಮೆಲೆ ಅವರ ಅಮ್ಮನ ಮೇಲೆ ದೃಷ್ಟಿ ಹೋಯಿತು. ಕಪ್ಪು ಬ್ಲೌಸ್, ರೆಡ್ ಸ್ಯಾರಿ ಹಾಕಿಕೊಂಡು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ದರು. ಅವರ ಸೀರೆ ಸ್ವಲ್ಪ ಅಸ್ವಸ್ಥವಾಗಿತ್ತು, ಸೆರಗು ಸ್ವಲ್ಪ ಜಾರಿತ್ತು. ಅವರ ತೆಳ್ಳನೆಯ ಸೀರೆಯಲ್ಲಿ ಅವರ ಹೊಕ್ಕಳು ನನಗೆ ಕಾಣುತ್ತಿತ್ತು. ನನ್ನ ಕಣ್ಣು ಪದೇ ಪದೇ ನೋಡಬೇಕು ಎಂದು ಅವರ ಕಡೆ ದೃಷ್ಟಿ ಹೋಗುತ್ತಿತ್ತು. ಆಮೇಲೆ ಅದು ತಪ್ಪು ಎಂದು ತಿಳಿದು ಆ ಕಡೆ ತಿರುಗುತ್ತಿದ್ದೆ. ಹಾಗೆ ಟಿವಿ ನೋಡುತ್ತಾ ಇರುವಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಕೇಳಿ ಬರುತ್ತಿತ್ತು. ಅದರಲ್ಲಿ ಹೀರೋಯಿನ್ ತುಂಬಾ ಎಕ್ಸ್ಪೋಸ್ ಮಾಡುತ್ತಿದ್ದಳು. ಅದನ್ನು ನೋಡುತ್ತಿರುವಾಗ ನನಗೆ ನಿಶಾ ಆಂಟಿ ನೆನಪಾಯಿತು. ಹಾಗೆ ಒಮ್ಮೆಲೆ ಅವರ ಕಡೆ ನೋಡಿದೆ. ನೋಡಿದರೆ ಅವರು ಅಲ್ಲೇ ಇರಲಿಲ್ಲ. ನಾನು ಹಾಗೆ ಆ ಹಾಡನ್ನು ನೋಡುತ್ತಾ ಅಲ್ಲೇ ಕುಳಿತುಕೊಂಡೆ. ಸ್ವಲ್ಪ ಹೊತ್ತಲ್ಲೇ ನಿಶಾ ಆಂಟಿ ಒಳಗಡೆಯಿಂದ ಕರೆಯುತ್ತಿದ್ದರು. ನವೀನ್, ಸ್ವಲ್ಪ ಒಳಗಡೆ ಬಾ ಎಂದು ಕರೆದರು. ಬಂದೆ ಆಂಟಿ ಅಂತ ಹೋದೆ. ಸ್ವಲ್ಪ ಈ ಕುರ್ಚಿಯನ್ನು ಹಿಡಿದುಕೋ ಅಂತ ಆ ಚೇರ್ ಮೇಲೆ ಹತ್ತು ನಿಂತರು. ನಾನು ಆ ಕುರ್ಚಿಯನ್ನು ಹಿಡಿದುಕೊಂಡು ನಿಂತಿದ್ದೆ. ಆಗ ನನಗೆ ಆಂಟಿಯ ಸುಂದರವಾದ ಸೊಂಟ ಕಾಣಿಸುತ್ತಿತ್ತು. ಅದನ್ನೇ ಮೈಮರೆತು ನೋಡುತ್ತಾ ನಾನು ಆ ಕುರ್ಚಿಯನ್ನು ಸರಿಯಾಗಿ ಹಿಡಿದುಕೊಳ್ಳಲಿಲ್ಲ. ಆಂಟಿ ಬ್ಯಾಲೆನ್ಸ್ ತಪ್ಪಿ ನನ್ನ ಮೇಲೆ ಬಿದ್ದುಬಿಟ್ಟರು. ಆಂಟಿಯ ಮೃದುವಾದ ಮೈತಾಗಿ ನನಗೆ ಮನಸ್ಸಿನಲ್ಲಿ ಆಸೆ ಆಗೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲಿಂದ ಎದ್ದು ನಿಂತೆ. ಆಗ ಆಂಟಿ, ನೋವಾಯಿತಾ ಎಂದು ಕೇಳಿದರು. ಇಲ್ಲ ಆಂಟಿ, ನನಗೇನು ನೋವಾಗಿಲ್ಲ ಅಂತ ಹೇಳಿದೆ. ಆಮೇಲೆ, ಸರಿ ಆಂಟಿ, ಕಿಶೋರ್ ಎಷ್ಟೊತ್ತಿಗೆ ಬರುತ್ತಾನೋ ಏನೋ, ಇನ್ನು ನಾನು ಮನೆಗೆ ಹೋಗುತ್ತೇನೆ, ನಾಳೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ನಮ್ಮ ಮನೆಗೆ ಹೋಗಿ ಇರುವಾಗ ಆಂಟಿಯ ಮೆತ್ತಗಿನ ಸ್ಪರ್ಶ ನನ್ನ ಕಣ್ಣ ಮುಂದೆ ಆಗಾಗ ಮೂಡುತ್ತಿತ್ತು. ಹಾಗೆ ಫೋನ್ ತೆಗೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡೆ. ಆಂಟಿಯ ವಾಟ್ಸಪ್ ಡಿಪಿ ನೋಡಿದೆ. ಚೆನ್ನಾಗಿದ್ದಾರೆ ಅಂತ ಅನಿಸಿತು. ಅವರಿಗೊಂದು ಮೆಸೇಜ್ ಮಾಡಿದರೆ ಹೇಗೆ ಅಂತ ಅಂದುಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದೆ. ಎಷ್ಟೊತ್ತಾದರೂ ರಿಪ್ಲೈ ಬರಲಿಲ್ಲ. ನಾನು ಹಾಗೆ ನಿದ್ದೆಗೆ ಹೋದೆ. ಆಮೇಲೆ ಎಚ್ಚರವಾಗಿ ನೋಡಿದಾಗ ಆಂಟಿಯಿಂದ 4 ಮೆಸೇಜ್ ಇತ್ತು. ಏನು ವಿಶೇಷ, ಮೆಸೇಜ್ ಮಾಡಿದೆಯಲ್ಲ ಅಂತ ಕೇಳಿದರು. ಏನಿಲ್ಲ ಆಂಟಿ, ಫೋನ್ ಮಾಡಿದಾಗ ನಿಮ್ಮ ನಂಬರ್ ಕಾಣಿಸ್ತು, ಹಾಗಾಗಿ ಮೆಸೇಜ್ ಮಾಡೋಣ ಅಂತ ಅನಿಸ್ತು, ಅದಕ್ಕಾಗಿ ಕಳುಹಿಸಿದ್ದೆ ಅಂತ ಹೇಳಿದೆ. ಸರಿ, ಈಗ ಹೇಳು ಏನು ವಿಶೇಷ ಅಂತ ಕೇಳಿದರು. ಅವನು ಬನ್ನಿ ಮನೆಗೆ ಅಂತ ಕೇಳಿದೆ. ಬಂದು ಆಯ್ತು, ಹೋಗಿ ಆಯ್ತು. ಈ ನಡುವೆ ಅವನ ವಿಶೇಷ ಏನು ಅಂತನೇ ಅರ್ಥ ಆಗ್ತಾ ಇಲ್ಲ. ಈ ನಡುವೆ ಸ್ವಲ್ಪ ಹೊತ್ತು ಕೂಡ ಮನೆಯಲ್ಲಿ ಇರ್ತಾ ಇಲ್ಲ. ನೀನಾದರೂ ಒಂದು ಮಾತು ಹೇಳಬಾರದಾ ಅಂತ ಹೇಳಿದರು. ನಿಜವಾದ ಕಥೆ ಈಗ ಸ್ಟಾರ್ಟ್ ಆಗುತ್ತದೆ. ನಾವು ದಿನವೂ ಮೆಸೇಜ್ ಮಾಡಿಕೊಳ್ಳುತ್ತಾ ಸ್ವಲ್ಪ ಕ್ಲೋಸ್ ಆದೆವು. ಒಂದು ದಿನ ರಾತ್ರಿ ಆಂಟಿ ನನಗೆ ಮೆಸೇಜ್ ಮಾಡಿ, ನಾಳೆ ಸ್ವಲ್ಪ ಕೆಲಸವಿದೆ, ಹೊರಗೆ ಹೋಗೋಣ, ಬರುತ್ತೀಯಾ ಅಂತ ಕೇಳಿದರು. ನಾನು ಸರಿ ಬರುತ್ತೇನೆ, ಎಷ್ಟೊತ್ತಿಗೆ ಬರಬೇಕು ಎಂದು ಕೇಳಿದೆ. ಇತ್ತೀಚೆಗೆ ಅವನು ನನ್ನ ಮಾತು ಕೇಳುತ್ತಿಲ್ಲ ಆಂಟಿ ಅಂತ ಹೇಳಿದೆ. ಅವನಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದರು. ಇಲ್ಲ ಆಂಟಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಹಾಗಲ್ಲ, ವಯಸ್ಸಿನ ಹುಡುಗರು ಅಲ್ವಾ, ಅದಕ್ಕಾಗಿ ಕೇಳಿದೆ. ಸರಿ, ನೀನು ತಿಂಡಿ ತಿಂದಿಯಾ ಎಂದು ಕೇಳಿದರು. ಹಾ ಆಂಟಿ, ತಿಂದಾಯಿತು ಅಂತ ಹೇಳಿದೆ. ಸರಿ ಅಂತ ಸುಮ್ಮನಾದರು. ಸ್ವಲ್ಪ ದೂರ ಹೋಗುವುದಿದೆ, ಬೆಳಗ್ಗೆ ಬಾ ಅಂತ ಹೇಳಿದರು. ಬೆಳಗ್ಗೆ ಬೇಗ ರೆಡಿಯಾಗಿ ಅವರ ಮನೆಗೆ ಹೋದೆ. ಆಂಟಿ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದರು. ಸೀರೆಯಲ್ಲಿ ಸಖತ್ತಾಗಿ ಕಾಣಿಸುತ್ತಿದ್ದರು. ಹಾಗೆ ಬಂದು ನನ್ನ ಬೈಕಿನ ಹಿಂದಗಡೆ ಕುಳಿತುಕೊಂಡರು. ಅವರು ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೆ. ಅಲ್ಲಿ ರೋಡ್ ಚೆನ್ನಾಗಿರಲಿಲ್ಲ. ಆ ದಾರಿಯಲ್ಲಿ ಹೋಗುವಾಗ ಗಾಡಿ ತುಂಬಾ ಜಂಪ್ ಆಗುತ್ತಿತ್ತು. ಆಂಟಿಯ ಮೈ ನನಗೆ ಟಚ್ ಆಗುತ್ತದೆ. ಎಂಜಾಯ್ ಮಾಡುತ್ತಾ ಹೋದೆ. ಆಂಟಿ ಹೇಳಿದ ಕಡೆ ಹೋಗಿ ರೀಚ್ ಆದೆವು. ಅಲ್ಲಿಯ ಕೆಲಸವನ್ನೆಲ್ಲ ಮುಗಿಸಿಕೊಂಡು ನಮ್ಮ ಮನೆಯ ಕಡೆ ಹೊರಟೆವು. ಆದರೆ ಆಗಲೇ ತುಂಬಾ ಹೊತ್ತಾಗಿ ಬಿಟ್ಟಿತ್ತು. ಈ ನಿದ್ದೆಯಲ್ಲಿ ಹೋದರೆ ಹೇಗೆ? ಆಮೇಲೆ ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು. ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತುಕೊಂಡು ಆಮೇಲೆ ಹೋಗೋಣ ಅಂದ್ರು. ಸರಿಯಂತ ಸುತ್ತಮುತ್ತಲೂ ನೋಡಿದೆವು.
ಅಲ್ಲಿ ಯಾವ ಹೋಟೆಲ್ ಕೂಡ ಕಾಣಿಸಲಿಲ್ಲ. ನನಗೆ ನಿದ್ದೆ ಕಂಟ್ರೋಲ್ ಆಗ್ತಾನೇ ಇರಲಿಲ್ಲ. ಸ್ವಲ್ಪ ದೂರ ಹೋದಾಗ ಅಲ್ಲೊಂದು ಅಡಿಕೆ ತೋಟ ಕಾಣಿಸಿತ್ತು. ಅದರ ಪಕ್ಕದಲ್ಲಿ ಚಿಕ್ಕ ಗುಡಿಸಲಿತ್ತು. ಅದರ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿ ಆಂಟಿ ಹತ್ತಿರದಲ್ಲಿ ಬೇರೆ ಯಾವ ಹೋಟೆಲ್ ಕಾಣಿಸುತ್ತಿಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂದೆ. ಆಯ್ತು ಅಂತ ಆಂಟಿ ಜೊತೆ ಬಂದರು. ಅದೊಂದು ಖಾಲಿ ಗುಡಿಸಲು. ಅಲ್ಲಿ ಯಾರೂ ಇರಲಿಲ್ಲ. ಇನ್ನು ಒಳಗೆ ಹೋಗಿ ನೋಡಿದಾಗ ಸ್ವಲ್ಪ ಹುಲ್ಲು ಹಾಸಿತ್ತು. ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇನೆ, ನಿಮಗೂ ನಿದ್ದೆ ಬಂದರೆ ಮಲಗಿಕೊಳ್ಳಿ ಅಂತ ಹೇಳಿ ನಾನು ನಿದ್ದೆ ಹೋದೆ. ಸ್ವಲ್ಪ ಹೊತ್ತಲ್ಲಿ ಎಚ್ಚರವಾಗಿ ನೋಡಿದರೆ ಆಂಟಿ ಕೂಡ ಪಕ್ಕದಲ್ಲಿ ಬಂದು ಮಲಗಿಕೊಂಡಿದ್ದರು. ಅವರ ಸೆರಗು ಜಾರಿ ಹೋಗಿತ್ತು. ಅವರ ಹೊಟ್ಟೆ, ಎದೆಯ ಭಾಗವೆಲ್ಲ ಸುಂದರವಾಗಿ ಕಾಣುತ್ತಿತ್ತು. ಬಟ್ಟೆ ಧರಿಸಿಕೊಂಡಾಗಲೇ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ, ಇನ್ನೇನಾದರೂ ಬಟ್ಟೆಯನ್ನು ತೆಗೆದರೆ ಎಷ್ಟು ಚೆನ್ನಾಗಿ ಇರಬಹುದು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಆಂಟಿಯ ಮುಖ ನೋಡಿದೆ. ಸ್ವಲ್ಪ ನಡುಗುತ್ತಿದ್ದರು. ಚಳಿಯಾಗುತ್ತಿರಬೇಕು ಎಂದು ನನ್ನ ಮೈ ಮೇಲಿನ ಜಾಕೆಟ್ ತೆಗೆದು ಅವರ ಮೈ ಮೇಲೆ ಹೊದಿಸಿದೆ. ಅವರ ಸೀರೆ ಸೆರಗನ್ನು ಸರಿಮಾಡಿದೆ. ಅವರು ಕಣ್ಣು ಬಿಟ್ಟು ಥ್ಯಾಂಕ್ಸ್ ನವೀನ್ ಅಂದರು. ಈಗ ಓಕೆನಾ, ಹೊರಡೋಣವೇ ಅಂತ ಕೇಳಿದೆ. ಈ ಚಳಿಯಲ್ಲಿ ನಾನು ಗಾಡಿಯಲ್ಲಿ ಕುಳಿತುಕೊಂಡರೆ ಅಷ್ಟೇ, ಇಲ್ಲೇ ಇದ್ದು ಬೆಳಗಾದ ಮೇಲೆ ಹೋಗೋಣ ಅಂದರು. ಸರಿ ಅಂತ ಅಲ್ಲೇ ಮಲಗಿಕೊಂಡೆವು. ಒಂದು 10 ನಿಮಿಷವಾದ ನಂತರ ಆಂಟಿ ನನ್ನ ಕಾಲ ಮೇಲೆ ಅವರ ಕಾಲು ಹಾಕಿದರು. ಬಹುಶಃ ಚಳಿಯಾಗಿರಬೇಕೆಂದು ಅಂದುಕೊಂಡೆ. ಸ್ವಲ್ಪ ಹೊತ್ತಲ್ಲಿ ಅವರ ಕೈಯನ್ನು ನನ್ನ ಮೇಲೆ ಹಾಕಿದರು. ನಾನು ಸ್ವಲ್ಪ ಸರಿದು ಅವರಿಗೆ ಇನ್ನಷ್ಟು ಹತ್ತಿರವಾಗಿ ಮಲಗಿದೆ. ಆಮೇಲೆ ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದರು. ಅವರ ಮೆತ್ತಗಿನ ಶರೀರವೆಲ್ಲ ನನ್ನ ಎದೆಗೆ ತಾಕುತ್ತಿತ್ತು. ನನಗೆ ಕಂಟ್ರೋಲ್ ಆಗುತ್ತಿರಲಿಲ್ಲ. ನಾನು ಅವರ ಸೊಂಟದ ಮೇಲೆ ಕೈಯಿಟ್ಟು ನಿಧಾನವಾಗಿ ಸವರುತ್ತಿದ್ದೆ. ಅವರಿನ್ನೂ ನಿದ್ದೆಯಲ್ಲಿ ಇದ್ದರು. ಅವರ ತುಟಿಗೊಂದು ಮುತ್ತು ಕೊಡೋಣ ಅಂತ ನನ್ನ ತುಟಿಯನ್ನು ಅವರ ತುಟಿಯ ಹತ್ತಿರ ತೆಗೆದುಕೊಂಡು ಹೋದೆ. ಒಮ್ಮೆ ತುಟಿಗೆ ತುಟಿಯನ್ನು ತಾಗಿಸಿದೆ. ಹಾಗೆ ಒಂದು ಮುತ್ತನ್ನು ಕೊಟ್ಟೆ. ಆಂಟಿ ಇನ್ನೂ ಮಲಗಿಕೊಂಡೇ ಇದ್ದರು. ನನಗೆ ಧೈರ್ಯ ಇನ್ನಷ್ಟು ಜಾಸ್ತಿಯಾಗಿ ಅವರ ತುಟಿಗೆ ಮುತ್ತಿಡುತ್ತಾ ನನ್ನ ಕೈಯನ್ನು ಅವರ ಬ್ಲೌಸ್ ಮೇಲೆ ಇಟ್ಟು ನಿಧಾನವಾಗಿ ಅಮುಕುತ್ತತೊಡಗಿದೆ. ತುಂಬಾ ಮೆತ್ತಗಿತ್ತು. ಆಗ ಆಂಟಿಗೆ ಎಚ್ಚರವಾಯಿತು. ಏನ್ ಮಾಡ್ತಾ ಇದ್ದೀಯಾ ನವೀನ್ ಅಂತ ಕೋಪದಿಂದ ಕೇಳಿದರು. ನಾನು ಆಂಟಿ ಅದು ಅಂತ ತಡವರಿಸಿದೆ. ನೀನು ಇಂಥವನು ಅಂತ ನಾನು ಅಂದುಕೊಂಡಿರಲಿಲ್ಲ. ಸಾರಿ ಆಂಟಿ ಅಂದೆ. ಅವರ ಕೋಪ ಕಡಿಮೆಯಾಗಲಿಲ್ಲ. ಏನಾದರೂ ಆಗಲಿ ಅಂತ ಆಂಟಿಯ ಮುಖವನ್ನು ಕೈಯಲ್ಲಿ ಗಟ್ಟಿಯಾಗಿ ನಾನು ಅವರ ಮುಖ ಹಿಡಿದುಕೊಂಡು ಹೇಗಿದೆ ನನ್ನ ಕಿಸ್ ಅಂದೆ. ಒಂದು ಸಲ ಗಟ್ಟಿಯಾಗಿ ಉಸಿರಾಡುತ್ತಾ ಬಾರಿಯಾಗಿದೆ ಅಂತ ಹೇಳಿದರು. ಈಗ ಬಾ ಅಂತ ನನ್ನ ಕಾಲರ್ ಹಿಡಿದು ಅವರ ಮೈ ಮೇಲೆ ಎಳೆದುಕೊಂಡರು. ಈಗ ಅವರು ನನಗೆ ಕಿಸ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಆ ರಾತ್ರಿಯಲ್ಲಿ ಆ ಹೊಲದ ಮಧ್ಯೆ ಅಲ್ಲಿ ನಾವಿಬ್ಬರೂ ಕಿಸ್ ಕೊಟ್ಟುಕೊಂಡು ಮಲಗಿದೆವು. ಆನಂತರ ನನ್ನ ಕೈ ಮತ್ತೆ ಆಂಟಿ ಎದೆ ಮೇಲೆ ಹೋಯಿತು. ಈಗ ಆಂಟಿ ನನ್ನನ್ನು ತಡೆಯಲಿಲ್ಲ. ನಾನು ಎದ್ದು ನಿಂತು ನನ್ನ ಶರ್ಟ್ ತೆಗೆದು ಹಾಕಿದೆ. ಆಂಟಿ ನನ್ನನ್ನೇ ನೋಡುತ್ತಾ ಇದ್ದರು. ನಾನು ಅವರ ಸೀರೆಯನ್ನೆಲ್ಲ ಬಿಚ್ಚಿ ಹಾಕಿದೆ. ಕತ್ತಲಲ್ಲಿ ಏನೂ ಕಾಣಲಿಲ್ಲ, ಆದರೆ ಆ ಸ್ಪರ್ಶ ಮಾತ್ರ ತುಂಬಾ ಸುಖ ಕೊಡುತ್ತಿತ್ತು. ಇಬ್ಬರು ಎಲ್ಲವನ್ನೂ ಮುಗಿಸಿದವು. ಬೆಳಿಗ್ಗೆ ಆದಾಗ ಮತ್ತೊಮ್ಮೆ ಇಬ್ಬರು ಕಿಸ್ ಕೊಟ್ಟು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಂದ ಹೊರಟೆವು. ನೆನ್ನೆ ನಮ್ಮ ನಡುವೆ ನಡೆದಿದ್ದು ಯಾರಿಗೂ ಗೊತ್ತಾಗಬಾರದು ಅಂದರು. ಅದು ಹೇಗೆ ಗೊತ್ತಾಗುತ್ತದೆ? ಆದರೆ ನೆನ್ನೆ ಕತ್ತಲಲ್ಲಿ ನಿಮ್ಮ ಅಂದವನ್ನು ಸರಿಯಾಗಿ ನೋಡೋಕೆ ಆಗಲಿಲ್ಲ, ಅದೇ ಬೇಜಾರು ಅಂದೆ. ಅದೇನಪ್ಪ, ಅದು ನೋಡಲಿಲ್ಲ ಇದು ನೋಡಲಿಲ್ಲ ಅಂತಿದ್ದೀಯಾ? ಏನು ನೋಡದೆ ಇಷ್ಟು ಚೆನ್ನಾಗಿ ಮಾಡಿದೆ ಅಲ್ವಾ? ಸರಿ, ನಾನು ಮೆಸೇಜ್ ಮಾಡಿದಾಗ ನಮ್ಮ ಮನೆಗೆ ಬಾ, ನಿಜವಾದ ಸ್ವರ್ಗವೇನು ಅಂತ ಅಲ್ಲಿ ತೋರಿಸುತ್ತೇನೆ ಅಂದರು. ನಾನು ಅವರ ಮೆಸೇಜ್ಗೆ ಕಾಯುತ್ತಾ ಇದ್ದೆ. ಈಗ ಅವರು ಮೆಸೇಜ್ ಬಂದಾಗೆಲ್ಲ ಹೋಗಿ ಸ್ವರ್ಗ ಅಂದರೇನು ಎಂದು ತಿಳಿದುಕೊಂಡು ಬರ್ತಾ ಇದ್ದೇನೆ. ಇಲ್ಲಿಗೆ ಕಥೆ ಮುಗಿಯಿತು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.